ರಾಜ್ಯದಲ್ಲಿ ಚಳಿ ಶುರುವಾಗ್ತಾ ಇದ್ದಂತೆ ಜನ ಬೆಚ್ಚಗೆ ಹಾಸಿಗೆಯಲ್ಲಿ ಮಲಗಿದ್ರೆ ಇತ್ತ ಖತರ್ನಾಕ್ ಕಳ್ಳರು ಸದ್ದೇ ಇಲ್ಲದೆ ಮನೆಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಜಯಪುರ ಈ ಭಾಗದಲ್ಲಿ ಚೋರರ ಹಾವಳಿ ಮಿತಿ ಮೀರಿದೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ವಿಜಯಪುರ ಜಿಲ್ಲೆಯ ಹಿಟ್ನಳ್ಳಿ ಗ್ರಾಮದಲ್ಲಿ ತಡರಾತ್ರಿ ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಖದೀಮರು ಲೂಟಿ ಮಾಡಿದ್ದಾರೆ. ಒಂದೇ ಗ್ರಾಮದಲ್ಲಿ ಒಂದೇ ರಾತ್ರಿಯಲ್ಲಿ 8 ಮನೆಗಳನ್ನ ದೋಚಿ ಪರಾರಿಯಾಗಿದ್ದಾರೆ. 2 ಮನೆಗಳಲ್ಲಿ 20 ಗ್ರಾಂ ಚಿನ್ನದ ಆಭರಣ, 12,000 ನಗದು ದೋಚಿದ್ದಾರೆ. ಹಿಟ್ನಳ್ಳಿಯಲ್ಲಿ 7-8 ಸರಣಿಗಳತನ ಆಗ್ಯಾವ. ಇದನ್ನ ಲಾಭ ಪಡೆಯುತ್ತಿರೋ ಕಳ್ಳರಿಗೆ ಪೊಲೀಸರು ಒಂದು ಕಣ್ಗಾವಲಿಟ್ಟು ತಮ್ಮ ಇದರಿಂದ ಈಗ ಈ ಕಳ್ಳರು ಬೆಚ್ಚಗೆ ಹಾಕ್ಕೊಂಡು ಬಂದು ಇದು ಮಾಡಿ ಎಲ್ಲ ಮಾಡಿ ಅವರು ಜನಸಾಮಾನ್ಯರಿಗೂ ಮತ್ತು ಅವ್ರಿಗೂ ಏನೂ ವ್ಯತ್ಯಾಸ ಇರಲಾರ್ದವ್ರಿಗತ್ಲೆ ಮಾಡಿ ಯಾವ ಕೀಲಿಗೆ ಹಾಕಿರ್ತಾವಲ್ಲ ಮನೆ ಬಾಗಿಲ ಹಾಕಿರ್ತಾವ ಅಂಥ ಮನೆಗಳನ್ನು ಗುರ್ತ ಮಾಡಿ ಅಲ್ಲಿ ಚಳಿಯ ನೆಪದಲ್ಲಿಯೇ ಕಳ್ಳತನ ಮಾಡ್ತಾ ಇದ್ದಾರೆ. ಇನ್ನು ಚಳಿಯಲ್ಲಿ ಜಾಕೆಟ್ ಧರಿಸಿ ಫೀಲ್ಡ್ಗಿಳಿಯೋ ಕಳ್ಳರ ದೃಶ್ಯಗಳು ಸಹ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. 4 ಜನರ ಗ್ಯಾಂಗ್ ಮನೆಗಳಿಗೆ ನುಗ್ಗಿ ಕೈಗೆ ಸಿಕ್ಕಿದ್ದನ್ನ ಕದ್ದು ಹೋಗಿದ್ದಾರೆ. ಇನ್ನು ಚಳಿಗಾಲದಲ್ಲೇ ಆಕ್ಟಿವ್ ಆಗೋ ಈ ಖದೀಮರು ವರ್ಷ ಇದೇ ಸೀಸನ್ ನಲ್ಲಿ ಉತ್ತರ ಕರ್ನಾಟಕ ಭಾಗದ ಜನರ ನಿದ್ರೆ ಕೆಡಿಸ್ತಿದ್ದಾರೆ. ಇವತ್ತಿನ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಯಾರೂ ಮನೆ ಬಿಟ್ಟು ಹೊರಗೆ ಬರೋದಂಥ ಪರಿಸ್ಥಿತಿ ಐತಿ. 7 ಗಂಟೆ ಅನ್ನೋದ್ರಾಗ ಎಲ್ಲರೂ ಮನೆ ಸೇರ್ತಾರೆ. ಈ ಒಂದು ಬಿಜಾಪುರ ಶಹರದ ಪಕ್ಕದಲ್ಲಿದ್ದಂಥ ಹಿಟ್ನಳ್ಳಿಯಲ್ಲಿ ಸರಣಿ 8 ಮನೆ ಕಳ್ತನ ಆಗ್ಯಾವ. ಬೀಗ ಹಾಕಿದ ಮನೆ ನೋಡ್ಕೋತಾರೆ, ಅದನ್ನು ನೋಡ್ಕೊಂಡು ಕೇಸಿನ ಕಳ್ತನ ಮಾಡ್ತಾರೆ. ಈ ಕಳ್ತನ ಮಾಡೋದ್ರಿಂದ ಇದೇನೈತಿ ಜನರಿಗೆ ಭಾಳ ಆತಂಕ ಆಗೈತಿ. ಇಂಥ ಆತಂಕನ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ದಯವಿಟ್ಟು ತಾವು ಕಟ್ಟೆಚ್ಚರಿಕೆ ವಹಿಸಿಕೆಯಿಂದ ಈ ಒಂದು ಕಳ್ಳತನದ ಭೇದಿಸಬೇಕು. ಒಟ್ನಲ್ಲಿ ಚಳಿ ಹೆಚ್ಚಾದ್ರೆ ಸಾಕು ಉತ್ತರ ಕರ್ನಾಟಕ ಭಾಗದಲ್ಲಿ ಮನೆಗಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತವೆ. ಇನ್ನು ವಿಜಯಪುರ ಪೊಲೀಸ್ ಇಲಾಖೆಯು ಚಳಿಗಾಲ ಕಳ್ಳರ ಹೆಡೆಮುರಿ ಕಟ್ಟಲು ವಿಶೇಷ ತಂಡ ರಚನೆ ಮಾಡಿ ಫೀಲ್ಡ್ಗಿಳಿದಿದೆ. ದೀಪಕ್ ಶಿಂಧೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.